ನನ್ನನ್ನು ಹೈಕಮಾಂಡ್ ಕರೆಸಿದ್ರು. ಇವತ್ತು ನನ್ನ ಅಭಿಪ್ರಾಯವನ್ನು ಕೇಳಿದ್ದಾರೆ. ಅಭಿಪ್ರಾಯ ಕೇಳಿದಂಥ ಸಂದರ್ಭದಲ್ಲಿ ನಾನು ಮೊದಲು ನಿಮಗೆಲ್ಲ ಏನು ಹೇಳಿಕೆ ಕೊಟ್ಟಿದ್ದೆ ಅದಕ್ಕೆ ಬದ್ಧವಾಗಿದ್ದೀನಿ. ನನಗೆ ಒಂದು ಬದಲಾವಣೆ ಬೇಕು ನಮ್ಮೆಲ್ಲರಿಗೂ ಕೂಡ. ಮುಂದೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು. ನಾವೆಲ್ಲರೂ ಕೂಡ ಕಾಂಗ್ರೆಸ್ಸಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲರೂ ಕೂಡ ಏನಾದ್ರೂ ಬೆಳವಣಿಗೆ ನೋಡಬೇಕಂತ ಹೇಳಿದ್ರೆ ಒಂದು ಬದಲಾವಣೆ ಬೇಕು. ಸೊ ಶಿವಕುಮಾರ್ ಅವರು ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ. ಪಕ್ಷವನ್ನು ಈ ಮಟ್ಟಕ್ಕೆ ಇವತ್ತು 140 MLAಗಳನ್ನು ಮಾಡಲಿಕ್ಕೆ ಅವ್ರ ಶ್ರಮ, ಬೆವರು, ಹೋರಾಟ ಎಲ್ಲವೂ ಕೂಡ ಇದೆ. ಅವ್ರಿಗೆ ಇವತ್ತು ಒಂದು ಅವಕಾಶ, ಸೂಕ್ತವಾದ ಸಮಯ ಇದು. ಮುಂದಕ್ಕೆ ನಮಗೆ 2028ಕ್ಕೆ ಸರ್ಕಾರ ಬರಲಿಕ್ಕೆ ಒಂದು ಒಳ್ಳೆ ಸುಗಮವಾದಂಥ ಹಾದಿ ಆಗ್ತದೆ. ಆ ನಿಟ್ಟಿನಲ್ಲಿ ತಾವು ಮಾಡಿಕೊಡಿ ಅಂದ್ಬಿಟ್ಟು ಅವ್ರಿಗೆ ನಾನು ಮನವಿ ಮಾಡಿಕೊಂಡಿದ್ದೆ.